ಇಲ್ಲ 10 ಜನ ಹುಡುಗರು ಇದ್ರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ ಯಾರು. ಅಲ್ಲಿ ಬಟ್ಟೆ ಇಟ್ಟಿರ್ತಾವೆ, ಬಟ್ಟೆ ಇನ್ನೂ ಬಿಚ್ಚಾಕ್ತಾ ಇದ್ರು. ನಾನು ದನ ಹಿಡ್ಕೊಬಂದು ನೀರು ಕುಡ್ಸ್ಕೊಂಡು ಹೋದೆ ನಾನು. ಅಷ್ಟೊಂದು ಇನ್ನೂ ಏನೂ ಆಗಿರಲಿಲ್ಲ, ಇನ್ನೂ ಬಟ್ಟೆ ಬಿಚ್ಚಾಕ್ತಾ ಇದ್ರು ನಾನು ಬಂದಾಗ ಅಷ್ಟೇ. ಈಗ ನಾವು ಕುರುಬ ನಾಗರಾಜಪ್ಪ ಅವ್ರ ಮಗ ಬಂದಾಗ ಇವರು ಇಲ್ಲಿ ಅಲ್ಲಿಗೆ ಬಂದಿರೋಂಥ ಇಲ್ಲಿ ನಾಗರಾಜಪ್ಪನ ಮಗ ಮೋಹನ ಫೋನ್ ಮಾಡ್ದಾಗ ತಗೊಂಡು ನಂಬರ್ ತಗೊಂಡು ಬ್ಯಾಗಲ್ಲಿ ಇತ್ತು. ಇಬ್ಬರು ಇದ್ವಿ, ಜೊತೆಗೆ ಇದ್ವಿ, ಅವರು ನಾನು ಇಬ್ಬರು. ಅದನ್ನು ತಗೊಂಡ್ವಿ, ಅದು ತೆಗೆದು ನೋಡಿ ಅವ್ರಪ್ಪ ಫೋನ್ ಮಾಡಿದ್ವಿ. ಅಣ್ಣ ಹಿಂಗೆ ನಿಮ್ಮ ಹುಡುಗ ನೋಡ್ರಿ ಹಿಂಗೆ ಬ್ಯಾಗ ಇಲ್ಲೇ ಇದ್ದಾನೆ, ಬರ್ರಿ ನೀವು ಅಂತೇಳಿ ಫೋನ್ ಮಾಡೋದಕ್ಕೆ ಈಗ ಬರ್ತಾಯಿನಿ ತಡೀರಪ್ಪ ಅಂದವ್ರಪ್ಪ. ಗೊತ್ತಿಲ್ಲ, ನಾವು ಬೇರೆ ನೀರು ಹಾಕಿದ್ದು ನೋಡಲ್ಲ ಸರ್. ಈಗ ಹಾಸ್ಟೆಲ್ ಬೆಳಗ್ಗೆ ಬಂದು ತಿಂಡಿ ತಿಂದ್ಕೊಂಡು ಮಕ್ಕಳ ಜೊತೆ ಸ್ಕೂಲ್ಗೆ ಹೋಗಿದ್ದಾರೆ ಸರ್. ಬೆಳಗ್ಗೆ 8:30, 8:30 ಹಂಗೆ ಸರ್. ಒಳ್ಳೆ ಹುಡುಗ ಸರ್, ಚೆನ್ನಾಗಿ ಓದ್ತಿದ್ದ, ಆ್ಯಕ್ಟಿವಿಟೀಸ್ ಚೆನ್ನಾಗಿದ್ದ ಸರ್. ಸರ್ವೋದಯ ಹೈಸ್ಕೂಲ್ ಸರ್. ಬೆಳಗ್ಗೆ 8:30 ಆ ಥರ ತಿಂಡಿ ಮದುವೆ ಇಲ್ಲ ಸರ್, ಅಲ್ಲೇ ಬಿಸಿ ಊಟ ಇರುತ್ತಲ್ಲ, ಅಲ್ಲೇ ಚೆನ್ನಾಗಿ ಆ್ಯಕ್ಟಿವಿಟಿ. ಒಳ್ಳೆ ಹುಡುಗ ಸರ್, ಚೆನ್ನಾಗಿ ಓದ್ತಾ ಇರ್ತಾರೆ, ಒಳ್ಳೆ ಆ್ಯಕ್ಟಿವಿಟಿ ಸರ್, ಒಳ್ಳೆ ಹುಡುಗ ಸರ್, ಚೆನ್ನಾಗಿ ಓದ್ತಾರೆ ಒಳ್ಳೆ ಹುಡುಗ ಥರ ಸರ್. 3:15 ಅವರು ಸ್ಕೂಲಿಂದ PT ಮಾಸ್ಟರ್ ಫೋನ್ ಮಾಡಿದ್ರು ಸರ್, ಹಿಂಗಾಗಿದೆ ಅಂತ. ಅಲ್ಲಿವರೆಗೂ ನಮಗೆ ಮಾಹಿತಿ ಗೊತ್ತಿದೆ ಸರ್. ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದಾನೆ ಸರ್, ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದಾನೆ. ಮಾಮೂಲಿ ಬೆಳಗ್ಗೆ 8:00 ತಿಂಡಿ ಕೊಡ್ತೀವಿ ಸರ್. 9 ಗಂಟೆಗೆ ಹೋಗ್ತಾರೆ, ಸಾಯಂಕಾಲ 4:45, 5 ಗಂಟೆಗೆ ಬರ್ತಾರೆ ಸರ್. ಇನ್ನೂ ಬಂದಿಲ್ಲ ಸರ್. ಅದೇ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದಾನೆ. ಮತ್ತು 3:15 ಫೋನ್ ಮಾಡ್ತೀವಿ ಸರ್ PT ಸರ್. ಓಕೆ, ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ನವೀನ್ ಕುಮಾರ್. ಹೌದು ಸರ್. ತರುಣ್ ಒಳ್ಳೆ ಅವ್ರಿಗೆ ಚೆನ್ನಾಗಿ ಓದ್ತಿದ್ವಿ ಸರ್. ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದ, ಸ್ಕೂಲ್ ಹೋದ ಸರ್. ಊಟ ಮಾಡ್ಕೊಂಡು ಅಲ್ಲಿಂದ ತಿರ್ಗಾ ಗೊತ್ತಿಲ್ಲ ಸರ್, ನೋಡಲಿಲ್ಲ ಏನಿಲ್ಲ ಸರ್, ಜಗಳ ಏನಿಲ್ಲ ಸರ್. ಮತ್ತೆ ದುಃಖ ಆಗುತ್ತೆ ಸರ್, ಫುಲ್ ಬೇಜಾರಾಗುತ್ತೆ ಸರ್. ಸರ್ ಬೆಳಗ್ಗೆ ನೀರು ಅಂಗನಳ್ಳಿಂದ ಸರ್, ನಮ್ಮೂರೇ. ವಿಚಾರ ಎಲ್ಲ ಜೊತೆ ಚೆನ್ನಾಗಿ ಬೆರೀತಿದ್ದ, ಎಲ್ಲ ಒಳ್ಳೆ ಒಳ್ಳೆ ಸರ್. ಏಯ್ತು ನಿನ್ನ ಹೆಸರು? ತರುಣ್ ಆರ್ವಿ. ಬಸ್ಸಲ್ಲಿ ಬೆಳಗ್ಗೆ ಬಂದ, ಸ್ಕೂಲ್ ಹತ್ರ ಬಂದ, ಕಾಣಿಸ್ಲಿಲ್ಲ. ನಿನ್ನ ಹೆಸರು? ತರುಣ್. ನನ್ನ ಹುಡುಗ ರಂಗನಹಳ್ಳಿಯಿಂದ ನಮ್ಮ ಶಾಲೆಗೆ ಬರ್ತಾ ಇದ್ದ 8ನೇ ಕ್ಲಾಸ್ಗೆ 8B ಅವನು ಹಾಸ್ಟ್ಲಿಂದ ಬರ್ತಾ ಇದ್ದ. ಇವತ್ತು ಮಾಮೂಲಿ ಅವ್ರಿಗೇನು ಎಕ್ಸಾಮ್ ಇರಲಿಲ್ಲ, ಆದರೂ ಸಹ ನಾವು ಬಂದು ನೀವು ಡ್ರಾಯಿಂಗ್ ಇದನ್ನು ಮಾಡಿರಿ ಅಂತ ಹೇಳಿದ್ವಿ. ಬಂದು ಡ್ರಾಯಿಂಗ್ ಮಾಡಿಕೊಟ್ಟು ನಮಗೆ ಅಲ್ಲಿ ಡ್ರಾಯಿಂಗ್ ಎಲ್ಲ ಬರ್ಕೊಟ್ಟ ಮೇಲೆ ಊಟ ಮಾಡಿ ಮನೆಗೆ ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಮನೆಗೆ ಹೋದ. ಆಮೇಲೆ 4 ಗಂಟೆಗೆ ನಮಗೆ ಶಾಕಿಂಗ್ ನ್ಯೂಸ್ ಬಂತು, ಹಿಂಗಾಗಿದ್ದಾನೆ ಅಂತೇಳ್ಬಿಟ್ಟು. ಆಗ ಏನಪ್ಪ ಇದು ಈಗ ಅಂತೇಳ್ಬಿಟ್ಟು ನಾವು SLC ಇವರಿಗೆ ಅಡ್ಮಿಷನ್ ಟಿಕೆಟ್ ಎಲ್ಲ ಕೊಟ್ಟು ಅವ್ರನ್ನ ಕಳಿಸ್ತೀವಿ. ಮತ್ತು ಗರ್ಲ್ಸ್ ಸ್ಕೂಲ್ನಲ್ಲಿ ಫಂಕ್ಷನ್ ಇತ್ತು, ಅಲ್ಲಿ ಅಡ್ಮಿಷನ್ ಟಿಕೆಟ್ ಕೊಡಬೇಕು ಅಂತೇಳ್ಬಿಟ್ಟು ಮತ್ತು ಅಲ್ಲಿ ಫಂಕ್ಷನಲ್ಲಿದ್ದಾಗ ಅದು ಶಾಕಿಂಗ್ ನ್ಯೂಸು ಅಂತೇಳ್ಬಿಟ್ಟು ಬೇರೆ ಯಾರೋ ಫೋನ್ ಮಾಡಿದ್ರು, ಹಿಂಗೆ ನಿಮ್ಮ ಸ್ಕೂಲ್ನವರೇ ಅಂತ. ಬೆಳಗ್ಗೆ ಬಂದಿದ್ದ, ಮತ್ತೆ ಹೋಗಿದ್ದಾನೆ, ಹಾಸ್ಟ್ಲಲ್ಲಿ ಇರ್ತಾನೆ ಅಂತ ನಾನು ಅಷ್ಟೊಂದು ಹೇಳಿದೆ. ಮೀಡಿಯಮ್ಗಿದ್ದ, ಪರವಾಗಿಲ್ಲ ಇತ್ತು. ಇನ್ನು ನಾವು ಅಷ್ಟಾಗಿ ಇದು ಮಾಡಿರಲಿಲ್ಲ, ಚೆನ್ನಾಗಿ ಓದಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಚೆನ್ನಾಗಿ ಓದ್ತಾ ಇದ್ದ. ಅವ್ರ ಅಣ್ಣ ಬರ್ತಾ ಇದ್ದ, ನಿತಿನ್ ಕುಮಾರ್ ಅಂತ, ಅವನು ಇವತ್ತು ಬಂದಿರಲಿಲ್ಲ 9th. ಓಕೆ, ಅಷ್ಟೊಂದು ಗೊತ್ತಾಯಿತು. ತಮ್ಮ ಹೆಸರು ಸರ್? ಸದಾಶಿವ ರೆಡ್ಡಿ ಅಂತ, ಸರ್ವೋದಯ ಪ್ರೌಢಶಾಲೆಯಲ್ಲಿ ಹಿರಿಯ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ.